ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಚಿವರಿಗೆ ಈ ಕಡೆ ಬಹಳಷ್ಟು ಗಮನ ಕೊಡಬೇಕಾಗಿದೆ. ಯಾಕಂದರೆ ಇದು ಬಹಳ ದೊಡ್ಡ ಪ್ರಖ್ಯಾತವಾಗಿರುವಂಥ ಒಂದು ಅರಣ್ಯ ಸ್ಥಳ ಆಗಿದೆ. ಇಲ್ಲಿ ಇನ್ನೂ ಟೂರಿಸಮ್ಗೆ ಬಹಳಷ್ಟು ಅವಕಾಶ ಇದೆ. ಯಾವ ರೀತಿ ನಾವು ನಾಗರಹೊಳೆ, ಬಂಡೀಪುರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಅಷ್ಟೇ ಪ್ರಾಮುಖ್ಯತೆ ಕೂಡ ಇದರಲ್ಲಿ ಕೂಡ ಅರಿವಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡಿದ್ದೀನಿ. हे विनंती अरण्य इलाक्यापासून आहे. फलानुभवी आहे त्यांची आता तुम्हाला काहीतरी गिफ्ट दिलं आहे अरण्य इलाक्यात. नागे बिಟ್ಟುವರ ಅವರು ಗಂಡ ಮತ್ತು ಹೆಂಡತಿ, ಅವರಿಗೆ ಮಕ್ಕಳಿದ್ರೆ ಮಕ್ಕಳಿಗೂ ಅವರಿಗೆ ಮದುವೆ ಆಯಿತು ಅಂದ್ರೆ ಅವರಿಗೆ ಪ್ರತ್ಯೇಕವಾಗಿ, ಒಂದು ಪರಿವಾರದಲ್ಲಿ ಮೂವರಿದ್ರೆ ಮೂವರಿಗೂ 15 ಲಕ್ಷ ರೂಪಾಯಿ ಸಿಗ್ತದೆ. ಇವತ್ತು ಆ ರೀತಿಯಲ್ಲಿ ಪ್ರತಿಯೊಂದು 27 ಜನರಿಗೆ ಆ ಪರಿವಾರದವರು ಏನು ನಿಯಮ ಇದೆ, ನಿಯಮಾನುಸಾರ 15 ಲಕ್ಷ ರೂಪಾಯಿ ನಾವು ಮಂಜೂರಾತಿ ಮಾಡಿದ್ದೇವೆ. ಈಗ ಅವರಿಗೆ ಆ ರೀತಿಯಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಯಂ ಇಚ್ಛೆ ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಒತ್ತಾಯಪೂರ್ವಕವಾಗಿ ಯಾರಿಗೂ ಒಕ್ಕಲೆಬ್ಬಿಸ್ತಾ ಇಲ್ಲ. ಅರಣ್ಯವಾಸಿಗಳಿಗೆ ಸ್ವಯಂ ಇಚ್ಛೆಯಿಂದ ಅರಣ್ಯವಾಸಿಗಳು ಇವತ್ತು ನಾವು ಪುನರ್ವಸತಿ ಮಾಡಿಕೊಳ್ತೇವೆ ಅನ್ನುವಂಥದ್ದು ಬರವಣಿಗೆಯಲ್ಲಿ ಕೊಟ್ಟು ಒಪ್ಪಿಗೆ ಸೂಚಿಸಿದ ಮೇಲೆ ಮಾತ್ರ ನಮ್ಮ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಿ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂತ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. सियालकोट कैंप और कई सारे कैंपों में छिपे बैठे थे, उस सबको हमारे बम के धमाकों की गूंज ने स्पष्ट संदेश भेजा है कि भारत की जनता के साथ अगर किसी भी प्रकार का दुर्व्यवहार किया गया, आतंकी घटना की गई, तो उसका जवाब दुगने जोश के साथ दिया जाएगा। और मित्रों, जब हमने सिर्फ आतंकी हमलों पर ही, आतंकी अड्डों पर ही हमला किया था, फिर भी 8 तारीख को पाकिस्तान की सेना ने हमारी निर्दोष जनता पर कच्छ से लेकर कश्मीर तक पूरी पश्चिमी सीमा पर हमला करने का दुस्साहस किया, मगर मोदी जी के समय में हमारी एयर डिफेंस सिस्टम इतनी परफेक्ट बन चुकी थी
कि एक भी मिसाइल्स भारत की भूमि पर नहीं गिर पाया, एक भी ड्रोन उनका भारत की भूमि पर नहीं गिरा। 100 से ज्यादा दुर्दांत आतंकवादियों को समाप्त करने के बाद जब एक भी हमला भारत को नुकसान पहुंचाने के में सफल नहीं हुआ, पाकिस्तान की सेना अभी सोचती ही थी और 9 तारीख को हमने 15 जगह पर, ये भी उनके एयरबेस पर, उनकी जनता को कोई नुकसान नहीं किया। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರಿ, ಈ ನ್ಯೂಸ್ಗಳು ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.